ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನೀವೇನಾದರೂ KPTCL ಹುದ್ದೆಗಳಿಗೆ ಅದೇ ರೀತಿ ಪೋಸ್ಟ್ ಆಫೀಸ್ಗೆ ಸಂಬಂಧಿಸಿದ ಅರ್ಜಿಯನ್ನು ಸಲ್ಲಿಸಿದರೆ ಪ್ರತಿಯೊಬ್ಬರು ಕೂಡ ತಪ್ಪದೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಪ್ರತಿಯೊಂದು ಅಪ್ಡೇಟನ್ನು ನೀಡ್ತಾ ಇರ್ತೀವಿ. ರಿಸಲ್ಟ್ ಆಗಿರ್ಬೋದು, ಅದೇ ರೀತಿ ಫಿಸಿಕಲ್ ಮಾಹಿತಿ ಆಗಿರ್ಬೋದು, ಏನೋ ಒಂದು ಮಾಹಿತಿ ಬಂದರೂ ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಮಾಹಿತಿ ಸಿಗಲಾಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ KPTCL ಹುದ್ದೆಗಳ ಬೆಸ್ಟ್, ಅದೇ ರೀತಿ ಪೋಸ್ಟ್ ಆಫೀಸ್ದು ಹುದ್ದೆ ಬೆಸ್ಟ್. ನಮ್ದು ಎರಡೂ ಜಾಬ್ ಆಗ್ತದೆ ರೀ. ಸ್ಕೋರ್ ಜಾಸ್ತಿ ಅದ, 90 ಮೇಲದ, ಎರಡೂ ಆಗ್ತದೆ. ಯಾವ ಜಾಬ್ ಬೆಸ್ಟ್ ಅಂತ ತಿಳಿಸ್ಕೊಡ್ರಿ ಅಂತೇಳಿ. ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳು KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಯಾವಾಗ ಆಗ್ತದೆ, ಅದೇ ರೀತಿ ಪೋಸ್ಟ್ ಆಫೀಸ್ಗೆ ಸಂಬಂಧಿಸಿದಂತೆ ರಿಸಲ್ಟ್ ಯಾವಾಗ ಬರ್ತದೆ, ಕಟ್ ಆಫ್ ಎಷ್ಟು ಅಂತೇಳಿ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ A to Z ಮಾಹಿತಿಯನ್ನು ನೀಡಲಾಗ್ತದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಅದೇ ರೀತಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ. ಆಯಿತಾ? ಎಲ್ಲರೂ ಲೈಕನ್ನು ಮಾಡಿದ್ರೆ ಓಕೆ. ನೀವು ಮಾಡುವ ಲೈಕ್ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸ್ಫೂರ್ತಿದಾಯಕ ಆಗ್ತದೆ. ಅದೇ ರೀತಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, KPTCL ವರ್ಸಸ್ ಪೋಸ್ಟ್ ಆಫೀಸ್ GDS. ಮೊದಲಿಗೆ KPTCL ತಿಳ್ಕೊಂಡ, ಇದು ಕರ್ನಾಟಕ ಸರ್ಕಾರದ ಜಾಬ್ ತಿಳಿತಾ. ಇದು ಪೋಸ್ಟ್ ಆಫೀಸ್ ಸೆಂಟ್ರಲ್ ಗೌರ್ಮೆಂಟ್ ತಿಳಿತಲ್ಲ ಸ್ನೇಹಿತರೆ. ಸೆಂಟ್ರಲ್ ಗೌರ್ಮೆಂಟಿಗೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಗೌರ್ಮೆಂಟಿಗೆ ವೇತನದಲ್ಲಿ ವ್ಯತ್ಯಾಸ ಇರ್ತದೆ. ಪೇ ಸ್ಕೇಲ್ದು ಸ್ವಲ್ಪ ವ್ಯತ್ಯಾಸ ಇರ್ತದೆ. ಈಗ ಆಲ್ರೆಡಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ 8ನೇ ವೇತನ ಆಯೋಗವನ್ನು ಜಾರಿಗೆ ತರಲಾಗದ. ನಮ್ಮ ಕರ್ನಾಟಕದಲ್ಲಿ ಕೇವಲ ಈಗ 7ನೇ ವೇತನನ ಜಾರಿಗೆ ತಂದದ. ಗೊತ್ತದ ನಿಮ್ಗೆ. ಆಗಸ್ಟ್ ನಂತರ 7ನೇ ವೇತನ ಆಯೋಗದ ನಂತರ ಪೇಮೆಂಟನ್ನು ಈಗ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಆಫೀಸರು ಪಡೆಯಕತ್ತಾರ ತಿಳಿತಲ್ಲ. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಪೋಸ್ಟ್ ಆಫೀಸು ಮತ್ತು GDS ಏನಿದೆ ಇದು ಸ್ಯಾಲ್ರಿ ಅಂತ ಬಂದು ನಿಮ್ಮದು ಕರೆಕ್ಟ್ ಟೈಮೇ ಆಗ್ತದೆ. ಯಾವುದೇ ಈಗ ನಿಮ್ಮದು KPTCL ತಿಳ್ಕೊರಿಲಿ 28, 29, 30ನೇ ತಾರೀಕು ಫಿಕ್ಸ್ ಅಕೌಂಟಿಗೆ ಬಂದು ಬೀಳತ್ತದ. ಈಗ ತಿಂಗಳು ಮುಗಿತೆ ಅಂದ್ರೆ ನಿಮ್ಗೆ ಕರೆಕ್ಟ್ 28, 29, 30 ಏನರ ಅವಾಗ ಶನಿವಾರ ರವಿವಾರ ಬಂದಿದ್ರೆ ಅಥವಾ ಗೌರ್ಮೆಂಟ್ ಹಾಲಿಡೇ ಬಂದಿತ್ತಂದ್ರೆ 28ಕ್ಕೆ ಅಮೌಂಟ್ ಬೀಳ್ತದೆ ನಿಮ್ಮದು ಫಿಕ್ಸ್. ಇದು ಅದೇ ರೀತಿ ನಿಮ್ಮದು ಕೂಡ ಪೋಸ್ಟ್ ಆಫೀಸ್ದು ಅದೇ ರೀತಿ ಯಾವುದೇ ರೀತಿ ಡಿಲೇ ಇಲ್ಲ. ಸೇಮ್ ಇದು ಕೂಡ ಪ್ರೊಸೆಸ್. ಇನ್ನು ತಿಂಗಳು ಮುಗಿತೈತೆ ಅನ್ನೋಕೆ ನಿಮ್ಮದು ಹಾಕ್ತಾರೆ. ಆದರೆ ನಮ್ಮದು ಉಳಿಕೆದ್ದು ಇದು ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿಗೆ, ಅದೇ ರೀತಿ NTPCಗೆ, ಅದೇ ರೀತಿ ನೀವೇನಾದರೂ ಅಗ್ನಿವೀರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗ್ತದೆ ಸ್ನೇಹಿತರೆ. GK ಮತ್ತು GSಗೆ ಸಂಬಂಧಿಸಿದಂತೆ 1000 ಇಂಪಾರ್ಟೆಂಟ್ ಕ್ವಶನ್ಗಳು, ಅದೇ ರೀತಿ ಪದೇ ಕೇಳಲಾದ ಇಂಪಾರ್ಟೆಂಟ್ ಕ್ವಶನ್ಗಳು, ಅದೇ ರೀತಿ ಟಾಪಿಕ್ ವೈಸ್ ಬೆಸ್ಟ್ ಅದಾವ ಸ್ನೇಹಿತರೆ. ನೋಡ್ಕೊಂಡು ನೀವು ಪ್ರತಿಯೊಂದು ಟಾಪಿಕ್ಗೆ 50 ಟಾಪಿಕ್ಕಿಂತ ಹೆಚ್ಚಿನ ಟಾಪಿಕ್ ಅದಾವೆ. ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಮಿನಿಮಮ್ ಅಂದ್ರೆ ಒಂದು 20 ರಿಂದ 30 ಕ್ವಶನ್ ಕೂಡ ತೆಗೆಯಲಾಗಿದೆ. ಪ್ರತಿ ಸಾರಿ ಏನು ಎಕ್ಸಾಮ್ ನಡೆದ್ರೆ ಎಕ್ಸಾಮಲ್ಲಿ ಅತಿ ಹೆಚ್ಚು ಸಾರಿ ಕೇಳಿದ ಪ್ರಶ್ನೆಗಳನ್ನ ಫಿಕ್ಸ್ ಕ್ವಶನ್ ಇರ್ತಾವೆ ಸ್ನೇಹಿತರೆ. ಇದಕ್ಕೆ ಸಂಬಂಧಿಸಿದ ಫಿಕ್ಸ್ ಕ್ವಶನ್ ಇರ್ತಾವೆ. ಈ PDF ನೋಟ್ಸ್ ಆದರೆ ಯಾರಿಗಾದ್ರೂ ಬೇಕಾಗಿತ್ತಂದ್ರೆ ಕೇವಲ ಇದರ ಬೆಲೆ ಬಂದು 85 ರೂಪಾಯಿ ಆಗಿರ್ತದೆ. ಯಾರಿಗಾದರೂ ಈ PDF ನೋಟ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಕಾಣುವ ನಂಬರನ್ನು ಸಂಪರ್ಕಿಸಬಹುದು. ಇಲ್ಲಿದೆ ನೋಡಿರಿ, 9538151535ಗೆ ನೀವೇನಾದರೂ ಇವರಿಗೆ ನೀವು ಮೆಸೇಜ್ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಭಾಳ ಇಂಪಾರ್ಟೆಂಟ್ ಆದ ನೋಟ್ಸ್ ಅಂತಲೇ ಹೇಳ್ಬೋದು. ಅದರಲ್ಲೂ RRB ಗ್ರೂಪ್ ಡಿಗೆ ಸಂಬಂಧಿಸಿದ NTPCಗೆ ಮತ್ತು ಅಗ್ನಿವೀರಿಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕ್ವಶನ್ಗಳು, ಫಿಕ್ಸ್ ಕ್ವಶನ್ಗಳು ಬಂದೇ ಬರ್ತಾವೆ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ತೆಗೆದುಕೊಳ್ಳಬಹುದು. ಸ್ನೇಹಿತರೆ, ನೀವೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ, ಈ ನೋಟ್ಸು ತುಂಬ ಉಪಯುಕ್ತ ಆಗಿರ್ತಾವೆ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರುವ GK ಆಗಿರ್ಬೋದು, ಅದೇ ರೀತಿ ನಿಮಗೆ ಜನರಲ್ ಸೈನ್ಸ್ ಆಗಿರ್ಬೋದು, ಅದೇ ರೀತಿ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಮತ್ತು ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯುವವರೆಗೂ ನಿಮಗೆ ಕರೆಂಟ್ ಅಫೇರ್ಸ್ ಕೇವಲ 200 ರೂಪಾಯಿಗೆ ಸಿಗ್ತಾವೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ. ಕೇವಲ GK 1000 ಇಂಪಾರ್ಟೆಂಟ್ ಕ್ವಶನ್ಗಳು ಇರುವ PDF ಬೇಕಂದ್ರೆ 85 ರೂಪಾಯಿ ಕೊಡ್ತಾರೆ. ಇವೆಲ್ಲ ತೆಗೆದುಕೊಂಡ್ರೆ ನಿಮಗೆ ಕೇವಲ 200 ರೂಪಾಯಿ ಕೊಡ್ತಾರೆ. ಈ ಆಫರನ್ನು ಮಿಸ್ ಮಾಡ್ಕೋಕೆ ಹೋಗಬೇಡಿ. ಕರ್ನಾಟಕ ಸರ್ಕಾರದ ಒಂದಿಷ್ಟು ಟೀಚರ್ಸ್ ಪೋಸ್ಟ್, ಅದೇ ರೀತಿ ಪೊಲೀಸ್ ಇರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು, ಇನ್ಯಾವುದೇ ಜಾಬ್ ಇಲ್ಲಿ ಒಮ್ಮೆ 3 ತಿಂಗಳು, 4 ತಿಂಗಳು, 5 ತಿಂಗಳು, 7 ತಿಂಗಳವರೆಗೂ ಕೂಡ ಪೇಮೆಂಟ್ ಆಗದೇ ಇರೋದು ಕಂಡಿದ್ದೀವಿ. ಆದರೆ ಇಲ್ಲಿ KPTCLನ್ನು ಹೊರತುಪಡಿಸಿ ನಮ್ಮ ಕರ್ನಾಟಕ ಸರ್ಕಾರದ ಏನು ಅಂಡರ್ ಒಳಗದಲ್ಲ ಜಾಬು, KPTCL ಒಂದು ಕರೆಕ್ಟ್ ಮಂತ್ಲಿ ಸ್ಯಾಲ್ರಿ ಆಗ್ತದೆ. ಸೆಂಟ್ರಲ್ ಗೌರ್ಮೆಂಟ್ದು ಯಾವ ರೀತಿ ಸ್ಯಾಲ್ರಿ ಆಗ್ತದೋ ಅದೇ ರೀತಿ ಇಲ್ಲಿ ಎರಡೂ ಕೂಡ ಸ್ಯಾಲ್ರಿಯಲ್ಲಿ ಯಾವುದೇ ವ್ಯತ್ಯಾಸವೇ ಇಲ್ಲ. ಪ್ರತಿ ತಿಂಗಳು ಬಂದು ನಿಮ್ಗೆ ಬೀಳ್ತದೆ. ಹಾಗಿದ್ರೆ ವೇತನದಲ್ಲಿ ಏನಾದರೂ ವ್ಯತ್ಯಾಸ ಆಯಿತಾ? KPTCL ನೋಡ್ಕೊಂಬಿಡೋಣ. KPTCLದು ನಿಮ್ಮದು ವೇತನ ಬಂದು ಮೊದಲಿಗೆ ಸ್ನೇಹಿತರೆ, ನೀವೇನಾದರೂ KPTCLಗೆ ಸಂಬಂಧಿಸಿದಂತೆ ಈಗ ಸ್ಟಾರ್ಟಿಂಗ್ ವೇತನ ನೋಡ್ಕೊಂಬಿಡೋಣ. ಇದು ಬೇಸಿಕ್ ಆಗಿರ್ತದೆ. 1ನೇ ವರ್ಷ 17,000, 2ನೇ ವರ್ಷ 18, 3ನೇ ವರ್ಷ 21 ಐತಿ. 18 19, 2ನೇ ವರ್ಷ. ಆದರೆ ಇಲ್ಲಿ ನಿಮ್ಮದು ಪೋಸ್ಟ್ ಆಫೀಸ್ದು ಸ್ಟಾರ್ಟಿಂಗ್ ಬೇಸಿಕ್ ಇವ್ರದ್ದು, ಇದು ಬೇಸಿಕ್ ಅವ್ರಿಗೆ ಬರೋದು ವೇತನ ಇಷ್ಟ ಇರ್ತದೆ. ನಿಮ್ಮದು ಪೋಸ್ಟ್ ಆಫೀಸ್ GDSಗೆ ಏನಾದರೂ ಆಯ್ಕೆ ಆದ್ರೆ 10,000 ಸ್ಟಾರ್ಟಿಂಗ್ ಬೇಸಿಕ್ ಇರ್ತದೆ. BPM ಆಯ್ಕೆ ಆದ್ರೆ 12,000 ರೂಪಾಯಿ ಬೇಸಿಕ್ ವೇತನ ಇರ್ತದೆ. ಇಲ್ಲಿ ಸ್ನೇಹಿತರೆ, ನಿಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಇದ್ರ ಜೊತೆಗೆ ನಿಮಗೆ ಒಂದಿಷ್ಟು ಅಲವೆನ್ಸನ್ನು ಕೊಡ್ತಾರೆ.
ಅಂದರೆ ಟಿ ಆಗಿರ್ಬೋದು, ಡಿ ಎ ಆಗಿರ್ಬೋದು, ಮತ್ತು ಇನ್ಯಾವುದೇ ಅಲವೆನ್ಸಸ್ ಕೊಡ್ತಾರೆ. ಆದರೆ KPTCLಗೆ 3 ವರ್ಷ ಏನು ಕೊಡೋಂಗಿಲ್ಲ. ಇವ್ರದ್ದು ಸ್ಟಾರ್ಟಿಂಗ್ ಇವ್ರದೀಗ 17, 19, 20, 21 ಈ ರೀತಿ ವೇತನ ಇದ್ರೆ ನಿಮ್ಮದು ಸ್ಟಾರ್ಟಿಂಗ್ಗೆ ನೀವೇನಾದರೂ JDS ಪೋಸ್ಟ್ಗೆ ಆಯ್ಕೆ ಆದ್ರಂದ್ರೆ 20,000 ಬರ್ತದೆ. 19 ಮ್ಯಾಗ ಸ್ವಲ್ಪ ಚಿಲ್ಲರೆ ಬರ್ತದೆ ನಿಮ್ಮದು. ಅದೇ ರೀತಿ ನಿಮ್ಮದು ಏನಾದರೂ BPMಗೆ ಆಯ್ಕೆ ಆದರೆ 20ರಿಂದ 21,000ವರೆಗೂ ಕೂಡ ಬರ್ತದೆ. ತಿಳಿತಲ್ಲ, ಆಲ್ಮೋಸ್ಟ್ ಎಲ್ಲ ಇಲ್ಲಿ 20,000 ಅಂತ ನಾನು ಅನ್ಕೊಂಡ್ಬಿಡೋಣ. ಹಾಗಿದ್ರೆ ಇಲ್ಲಿ ನೋಡೋದಾದ್ರೆ ನಿಮ್ಮದು ಸ್ಟಾರ್ಟಿಂಗ್ ವೇತನ ಇದು 20,000. ಇದು ಬಂದು ನಿಮ್ಮದು ಕೇವಲ 17, 19, 21 3ನೇ ವರ್ಷ. ಆದರೆ ನೆಕ್ಸ್ಟ್ 3 ಇಯರ್ಸ್ ಆಗಿಂದ ಏನಿರ್ತದಲ್ಲ ಇವರಿಗೆ ಡಬಲ್, ಒಮ್ಮೆ 50,000ಕ್ಕೆ ವೇತನ ಹೋಗಿಬಿಡ್ತದೆ. ಆದರೆ ನಿಮ್ದು ಇಲ್ಲಿ ರಿಕ್ವೈರ್ಮೆಂಟ್ 3 ವರ್ಷ ಆದರೂ ಕೂಡ ನಿಮ್ಮದು ಭಾಳ ಆದ್ರೆ ಹತ್ರ ಒಂದು 30,000ವರೆಗೂ ವೇತನ ಸಿಗ್ಬೋದು. 3 ವರ್ಷ ಆದ್ರೆ 30,000 ಸಿಗೋದು ಕೂಡ ಡೌಟ್, ಭಾಳ ಆದ್ರೆ 25 ಮಟ್ಟ ಆಗ್ತದೆ. ಆದರೆ ಇಲ್ಲಿ ನಿಮ್ದು ಏನಾದರೂ KPTCLಗೆ ಆಯ್ಕೆ ಆದ್ರಂದ್ರೆ 3 ವರ್ಷ ಆದಮೇಲೆ ಒಮ್ಮೆ ಇವ್ರದ್ದು ವೇತನ ಎಷ್ಟಾಗ್ತದೆ ಅಂದ್ರೆ ಒಮ್ಮೆ 50,000 ಆಗ್ತದೆ. ನಿಮ್ಮದು ಅವಾಗ ಕೇವಲ 25ರಿಂದ 30 ಒಳಗಡೆ ಇರ್ತದೆ. ತಿಳಿತಾರೆ, ಇಲ್ಲಿ ವೇತನದಲ್ಲಿ ಕನ್ಫ್ಯೂಷನ್ ಇಲ್ಲ, ತಿಳಿತಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ ಪ್ರಮೋಷನ್ ಬಗ್ಗೆ ನೋಡ್ಕೊಳ್ಳೋಣ. ಪ್ರಮೋಷನ್ ಯಾವ ರೀತಿ ಇರ್ತದೆ ಇಲ್ಲಿ ಏನಿದೆ ಅಲ್ಲಿ KPTCLಲ್ಲಿ 3 ವರ್ಷ ಆದ್ರ ಮೇಲೆ ನೀವು ಈ ಜೂನಿಯರ್ ಪವರ್ ಮ್ಯಾನೇ ಇರ್ತೀರಿ. ಜೂನಿಯರ್ ಪವರ್ ಆಮೇಲೆ ಒಂದು 5 ವರ್ಷ ಅನ್ಕೋರಿ. 5 ವರ್ಷ ಆದಮೇಲೆ ನಿಮ್ಮದು ಪ್ರಮೋಷನ್ ಮೇಲಕ್ಕೆ ಸ್ಟಾರ್ಟ್ ಆಗ್ತಾವೆ. 3 ವರ್ಷ ಪ್ರಮೋಷನ್ ಇರಲ್ಲ ನಿಮಗೆ. 3 ವರ್ಷ ಏನು ಪ್ರಮೋಷನ್ ಇರಲ್ಲ. 5 ವರ್ಷ ಆದಮೇಲೆ ಸ್ವಲ್ಪ ಪ್ರಮೋಷನ್ ಆಗ್ತಾವೆ. ಪ್ರತಿ ವರ್ಷ 2,000, 4,000, 5,000. ನಮ್ಮ ಕರ್ನಾಟಕದ ಬೆಸ್ಟ್ ಜಾಬ್ಗಳಲ್ಲಿ KPTCL ಒಂದ್ರಿ. ಬೇಕಾದಾದ್ರೆ ಅಲ್ಲಿ ನೀವು ಬೇಕಾದ ಹೋಗಿ ಪೊಲೀಸ್ ಆಗಿರಿ, PSI ರೇ. ಆದರೆ ಇಲ್ಲಿ ಪ್ರಮೋಷನ್ ಆಗುವಷ್ಟು KPTCLಲ್ಲಿ ಈಗ ಪ್ರಮೋಷನ್ ಅಷ್ಟು ಇನ್ಯಾವುದೇ ಜಾಬ್ನಲ್ಲಿ ಆಗಂಗಿಲ್ಲ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೇದಲ್ಲಿ ಐತಿ ಆಗ್ತಾವೆ. ಬಟ್ ಆದರೆ ಇಲ್ಲಿ KPTCL ಜಾಸ್ತಿ ಪ್ರಮೋಷನ್ ಜಾಸ್ತಿ ಇರ್ತಾವೆ. ಅದಕ್ಕಾಗಿ ಇಲ್ಲಿ ನಿಮ್ಮದು ವೇತನ ಕೂಡ ಜಲ್ದಿ ಆಗ್ತದೆ. ಅದೇ ರೀತಿ ನೀವು ಇಲ್ಲಿ ಒಮ್ಮೆ ಈ ಹುದ್ದೆಗಳಿಗೆ ಆಯ್ಕೆಯಾಗಿ ನೀವೇನಾದರೂ ಡಿಗ್ರಿ ಮುಗಿಸಿದ್ದೀರಪ್ಪ ಅಂದ್ರೆ ಅಥವಾ ಡಿಪ್ಲೊಮಾ ಮುಗಿಸಿ ಇಂಜಿನಿಯರಿಂಗ್ ಮುಗಿಸಿದ್ರಂದ್ರೆ ಇಲ್ಲಿ ನೀವು ಸೆಕ್ಷನ್ ಆಫೀಸರ್ವರೆಗೂ ಕೂಡ ಆಗೋ ಚಾನ್ಸ್ ಇದೆ. ಕೇವಲ ನೀವು ಇದು ಆಗಿ ಏನಿದೆ ಅಲ್ಲ ನಿಮ್ಮದು ಇಲ್ಲಿ KPTCL ಲೈನ್ಮ್ಯಾನ್ ಅಥವಾ ಇನ್ಯಾವುದೋ ಇನ್ನೊಂದು ಸ್ಟೇಷನ್ ಪರಿಚಾರಕ ಹುದ್ದೆಗಳು ಆದ್ರಪ್ಪ ಅಂದ್ರೆ ಇಷ್ಟೆಲ್ಲ ನಿಮ್ಗೆ ಪ್ರಮೋಷನ್ ಸಿಗ್ತಾವೆ. ಇಲ್ಲಿ ನಿಮ್ಮದು ಹುದ್ದೆ ಮೇಲೆ ನಿಮ್ಮದು ವಿದ್ಯಾರ್ಥಿ ಮೇಲೆ ಹೋಗ್ತದೆ. ಅದೇ ರೀತಿ ಇಲ್ಲಿಯೂ ಕೂಡ ನಿಮ್ಮ ಪೋಸ್ಟ್ ಆಫೀಸ್ಗೆ ಸಂಬಂಧಿಸಿದಂತೆ ಇಲ್ಲಿ ಕೂಡ ಪ್ರಮೋಷನ್ ಅದಾವೆ. ಆದರೆ ಇಲ್ಲಿ ನೀವು ಎಕ್ಸಾಮನ್ನು ಬರೀಬೇಕು. ಇವ್ರಿಗೂ ಕೂಡ ಎಕ್ಸಾಮ್ ಇರ್ತಾವೆ. ಆದರೆ ಇಲ್ಲಿ ಜಾಸ್ತಿ ಪ್ರಮೋಷನ್ ಸ್ವಲ್ಪ ಈಜಿ ಇರ್ತಾವೆ. ಇಲ್ಲಿ ಕ್ವಾಲಿಫಿಕೇಷನ್ ಇರ್ತದೆ, ಪ್ರಮೋಷನ್ ಜಲ್ದಿ ಆಗ್ತಾವೆ. ಆದರೆ ನಿಮಗೆ ಇಲ್ಲಿ ಕ್ವಾಲಿಫಿಕೇಷನ್ ಇದ್ದರೂ ಕೂಡ ಇಲ್ಲಿ ಪೋಸ್ಟ್ ಆಫೀಸ್ದಲ್ಲಿ ಸಂಬಂಧಿಸಿದ ಬ್ಯಾಂಕಿಂಗ್ ಎಕ್ಸಾಮನ್ನು ಬರೋದ್ರಂದ್ರೆ ನಿಮಗೂ ಕೂಡ ಪ್ರಮೋಷನ್ ಜಾಸ್ತಿ ಇರ್ತಾವೆ. ಪ್ರಮೋಷನ್ ಅಂದ್ರೆ ನಿಮಗೂ ಕೂಡ ಸ್ಟಾರ್ಟಿಂಗ್ 1 ಲಕ್ಷದವರೆಗೂ ಕೂಡ ನೀವು ಆಗ್ತದೆ. ಆದರೆ ನೀವು ಇಲ್ಲಿ PUC ಮುಗಿಸಿರ್ಬೇಕು. ನೀವು PUC ಮುಗಿಸಿದ್ರೆ, ಡಿಗ್ರಿ ಮುಗಿಸಿದ್ರೆ ನಿಮ್ದು ಅಲ್ಲಿ ಎಕ್ಸಾಮ್ ಬರೀತಿರ್ತಾವೆ. ಎಕ್ಸಾಮನ್ನು ಅಟೆಂಡ್ ಆಗಿ ನೀವು ಹೊಳ್ಳಿ ಎಕ್ಸಾಮನ್ನು ಪಾಸ್ ಆದರೆ ಪ್ರಮೋಷನ್ ಕೂಡ ಸಿಗ್ತಾವೆ. ಸ್ನೇಹಿತರೆ, ಬೆಸ್ಟ್ ಅಂದ್ರೆ GDS ಆಫೀಸ್ಗೆ ನೀವೇನಾದರೂ ಆಯ್ಕೆ ಆಗಿದ್ದೀರಪ್ಪ ಅಂದ್ರೆ ಒಂದು 5-6 ತಿಂಗಳು ಅಥವಾ 1 ಇಯರ್ ಜಾಬನ್ನು ಮಾಡಿರಿ. ನೆಕ್ಸ್ಟ್ 2 ಮಂತ್ ಲೀವ್ ತೊಗೋರಿ. ಬರ್ತದ ಲೀವ್ದೆಲ್ಲ ನಿಮ್ಮ ಮಾಹಿತಿ ಸಿಗ್ತದೆ. ಅಲ್ಲಿ ಹೋಗಿಂದ 2 ಮಂತ್ ಲೀವ್ ತೊಗೊಂಡು ಧಾರವಾಡ ಅಥವಾ ಬೆಂಗಳೂರಿಗೆ ಹೋಗಿ ಕೋಚಿಂಗ್ ಮುಗಿಸ್ಕೊಂಬರಿ. ಈಗ ನಮ್ಮ ಅಭ್ಯರ್ಥಿ ಒಬ್ಬರು ಕೂಡ ಇದೇ ರೀತಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಈಗ 1 ಇಯರ್ ಹಿಂದೆ ಅವ್ರದ್ದು ಆಯ್ಕೆ ಆಗಿದ್ರು. ಈಗ ಜಸ್ಟ್ ಬ್ಯಾಂಕಿಂಗ್ದು ಕೋಚಿಂಗ್ ಮುಗಿಸ್ಕೊಂಡು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ. ಅದೇ ರೀತಿ ಮಾಡೋದ್ರಿಂದ ನಿಮ್ಮ ಪ್ರಮೋಷನ್ ಕೂಡ ಜಲ್ದಿ ಆಗ್ತಾವೆ. ಅದಕ್ಕಾಗಿ ಆ ರೀತಿ ಮಾಡೋದು ಉತ್ತಮ. ಇನ್ನು ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ 3 ವರ್ಷ ನಿಮ್ಮದು ಏನು ತರಬೇತಿ ಫೀಲ್ಡ್ ಇರ್ತದೆ KPTCLಲ್ಲಿ. ಇಲ್ಲಿ ಯಾವುದೇ ರೀತಿ ಏನಾದರೂ ಹಾನಿ ಒಳಗಾದ್ರೆ ನಿಮ್ಮದು ಇಲ್ಲಿ ಜವಾಬ್ದಾರಿ ಇರಲ್ಲ. ಆದರೆ ಪರ್ಮನೆಂಟ್ ಆದಮೇಲೆ ಎಲ್ಲ ಸೌಲಭ್ಯ ಸಿಗ್ತಾವೆ. ಆದರೆ ಇಲ್ಲಿ ಸ್ಟಾರ್ಟಿಂಗ್ ಅಂತ ಜಾಯ್ನ್ ಆದ್ಕೊಳ್ಳ ಎಲ್ಲ ಸೌಲಭ್ಯಗಳು ನಿಮ್ಗೆ ಸಿಗ್ತಾವೆ. ಆಯ್ತಲ್ಲ, ಇಲ್ಲಿ 2 ಜಾಬಲ್ಲಿ ವರ್ಗಾವಣೆ ಇರಂಗಿಲ್ಲ. ಒಂದು 5 ವರ್ಷ ಅಂತರೂ ವರ್ಗಾವಣೆ ಮಾಡೋಕ್ಕಾಗಂಗಿಲ್ಲ. ತಿರುತ್ತಾ ಯಾವುದೋ ಒಂದು ನಾವು ಈಗ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬೇಕಂದ್ರೂ ಕೂಡ ಮಿನಿಮಮ್ ಆದರೂ 5 ವರ್ಷ ಮಾಡಬೇಕು. ನೀವು ಯಾವುದೇ ಕಂಪ್ನಿಗೆ ಆಯ್ಕೆ ಆಗಿರಿ ಅಥವಾ ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಯಾವುದೇ ಊರಿಗಾದರೂ ಕೂಡ ಮಿನಿಮಮ್ ಅಂದರೂ ಇಲ್ಲಿ 3 ವರ್ಷದವರೆಗೂ ಕೂಡ ಟೈಮ್ ಇರ್ತದೆ. ಬಟ್ ಇಲ್ಲಿ 5 ವರ್ಷ ಫಿಕ್ಸ್ ಮಾಡಲೇಬೇಕು. ಜಾಬ್ ಯಾವುದೋ ಒಂದು ಹುದ್ದೆಗೆ ಆಯ್ಕೆ ಆದರೂ ಕೂಡ ನೀವು ಅಲ್ಲಿ ಜಾಬನ್ನು 5 ವರ್ಷ ಅಲ್ಲಿ ಯಾವುದೋ ಊರಾಗ ಮಾಡ್ಬೇಕು. ಇನ್ನು ನೆಕ್ಸ್ಟ್ ಇದಕ್ಕೆ ಫಿಸಿಕಲ್ ಇರ್ತದೆ. ಇದಕ್ಕೆ ಯಾವುದೇ ರೀತಿ ಫಿಸಿಕಲ್ ಇರಲ್ಲ. ಕೇವಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರ್ತದೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಪಾಸ್ ಆದರೆ ಡೈರೆಕ್ಟ್ ಜಾಬನ್ನು ಕೊಡ್ತಾರೆ. ಆದರೆ KPTCLಲ್ಲಿ ಫಿಸಿಕಲ್ ಅದು ಈಗ ಆಲ್ರೆಡಿ ಫಿಸಿಕಲ್ಗೆ ಎಲ್ಲರೂ ಕೂಡ ತಯಾರಿ ಮಾಡಾಕತ್ತೀರಿ. ಇನ್ನೂ ಯಾರು ಸರಿಯಾಗಿ ತಯಾರಿ ಮಾಡತ್ತಲ್ಲ ಆದಷ್ಟು ತಯಾರಿ ಮಾಡಿರಿ. ಇನ್ನೇನು ಕೆಲವು ದಿನಗಳಲ್ಲಿ ನಿಮ್ಮದು ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ ಆಗ್ತದೆ. ಇನ್ನು ನೆಕ್ಸ್ಟ್ ಡ್ಯೂಟಿ ಅವರ್. ಇಲ್ಲಿ ಮಿನಿಮಮ್ ಅಂದ್ರೆ ಒಂದು 8 ತಾಸು ಆದರೂ ಕೂಡ ಇಲ್ಲಿ ಡ್ಯೂಟಿ ಅವರ್ ಇರ್ತದೆ ನಿಮ್ಮದು. ಬೆಳಗ್ಗೆ ಹೋದ್ರೆ ಅದೇ ರೀತಿ ಮತ್ತು ಎಮರ್ಜೆನ್ಸಿ ಏನಾದರೂ ಬಂತಂದ್ರೆ ಲೈನ್ಮನ್ ಇರ್ತಾರಲ್ಲ ನೈಟ್ ಕೂಡ ನೀವು ಡ್ಯೂಟಿ ಮಾಡಲೇಬೇಕು. ಡ್ಯೂಟಿ ಇತ್ತಂದ್ರೆ ಏಕೆ ಇರ್ತದೆ. ಆಲ್ಮೋಸ್ಟ್ ಎಲ್ಲ ಮಂಗಳೂರು ಸೈಡ್ ಏನಾದರೂ ಡ್ಯೂಟಿ ಇತ್ತಂದ್ರೆ ವರ್ಕ್ ಜಾಸ್ತಿ ಇರ್ತದೆ. ಅದೇ ರೀತಿ ಬೆಂಗಳೂರು ಆಗಿರ್ಬೋದು, ಇನ್ಯಾವುದೇ ಹೆಸ್ಕಾಮ್ ಅಂತರೂ ಆಯ್ಕೆ ಆದರೆ ದಿಲ್ದಾರ್ ಜಾಬ್ ಕಡಿಮೆ ಇರ್ತದೆ ವರ್ಕ್.
ಬಟ್ ಅದ್ರ ಬಿಸಿಲಾಗ ಅಡ್ಡಾಡೋದೊಂದು ಇರ್ತದೆ ನೋಡ್ರಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ ಬಾಗಲಕೋಟೆ, ಬೆಳಗಾವಿ, ಹುಬ್ಬಳ್ಳಿ ಈ ಸೈಡ್ ಇರೋರಿಗೆಲ್ಲ ಗೊತ್ತಾಗಿರ್ತದೆ ಯಾವ ರೀತಿ ನಮ್ಮ ಜಾಬ್ ಐತೆ ಅಂತೇಳಿ. ಎಲ್ಲರೂ ಕೂಡ ನೋಡೇ ಇರ್ತೀರಿ. ಮತ್ತು ಅದೇ ರೀತಿ ಇಲ್ಲಿ ಸೈಡ್ ಇನ್ಕಮ್ ಇರ್ತದೆ. ಅರ್ಥ ಆಗ್ತದ ಅಂತ ಅನ್ಕೋತೀನಿ ಸೈಡ್ ಇನ್ಕಮ್ ಯಾವ ರೀತಿ ಅಂಥೇಳಿ. ಇಲ್ಲಿ ಯಾವ್ದಾರ ನಿಮ್ಮದು ರೈತರದ್ದು ಏನಾರ ಟಿ ಸಿ ಕುಣ್ಸಾಕೆ ಬಂದಿದ್ರೆ ಅದೇ ರೀತಿ ಅಲ್ಲಿ ಟಿ ಸಿ ಒಳಗೆ ಏನಾದರೂ ಪ್ರಾಬ್ಲಮ್ ಆಗಿದ್ರಂದ್ರೆ ಅಲ್ಲಿ ರೈತರು ಕರೆಸಿರ್ತಾರೆ. ರೈತರು ಅವರಿಗೆ ಖುಷಿ ಅಂತ ಕೊಡ್ತಾರೆ. 100 ಕೊಡಲಿ 200 ಕೊಡಲಿ ಏನೋ ಕೊಡಲಿ ಒಟ್ಟು ಖುಷಿಯನ್ನು ಕೊಡ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯ ಪೋಸ್ಟ್ ಆಫೀಸ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಖುಷಿ ಅಮೌಂಟ್ ಯಾರೂ ಕೊಡೋಂಗಿಲ್ಲ. ಆದರೆ ಇಲ್ಲಿ ನಿಮ್ಮದು ಡ್ಯೂಟಿ ಅವರ್ಸ್ ಬಂದು ಕೇವಲ 4 ತಾಸು ಒಳಗಡೆ ಇರ್ತದೆ. ಕೆಲವೊಂದು ಡಿವಿಷನ್ನ ಹೊರತುಪಡಿಸಿ ಒಂದೊಂದು ಕಡೆಯಲ್ಲಿ ನೀವು ಸೆಂಟ್ರಲ್ ಹೆಡ್ ಆಫೀಸ್ನಾಗ ಏನು ರೈತರ ಸ್ವಲ್ಪ ವರ್ಕ್ ಜಾಸ್ತಿ ಇರ್ತದೆ. ಬಟ್ ಒಂದೊಂದು ಊರಿಗೆ ವಿಲೇಜ್ಗಷ್ಟೇ ಏನಾದರೂ ಸೀಮಿತ ಆಗಿದ್ರಂದ್ರೆ ಅಲ್ಲಿ ಡ್ಯೂಟಿ ಕಡಿಮೆ ಇರ್ತದೆ. ತಿಳಿತಲ್ಲ, ಇಲ್ಲಿ ವರ್ಕ್ ಕಡಿಮೆ, ಅದೇ ರೀತಿ ವೇತನ ಕೂಡ ಕಡಿಮೆ. ಇಲ್ಲಿ ವರ್ಕ್ ಜಾಸ್ತಿ, ಅದಕ್ಕೆ ಸೈಡ್ ಇನ್ಕಮ್ಮು ಜಾಸ್ತಿ ಮತ್ತು ಪೇಮೆಂಟು ಕೂಡ ಜಾಸ್ತಿ ಇರ್ತದೆ. ಇನ್ನು ನೆಕ್ಸ್ಟ್ ಆಗಿದ್ದರೆ ಒಟ್ಟಾರೆಯಾಗಿ ನೋಡೋದಾದರೆ KPTCL ಹುದ್ದೆಗಳಿಗೆ ನಾವು ಹೋಗೋದು ಬೆಸ್ಟಾ ಅಥವಾ ಪೋಸ್ಟ್ ಆಫೀಸ್ಗೆ ನಾವು ಜಾಬ್ ಆದರೆ ನಮ್ದು 2 ಜಾಬ್ ಹಾಕವ್ರಿ. ನಂದು 95 ಫಿಕ್ಸ್ ಐತ್ರಿ, ನನ್ನ ಜಾಬ್ 2 ಆಗ್ತಾವೆ ಅನ್ನೋರು ಏನಿರುತ್ತಲ್ಲ 2 ಕೂಡ ಆಗಿರ್ತಾವೆ ನಿಮ್ಮದು. ಅವಾಗ ನಾವು ಯಾವ ಜಾಬಿಗೆ ಹೋಗ್ಬೇಕಪ್ಪ ಅಂದ್ರೆ ಆದಷ್ಟು KPTCL ಹುದ್ದೆಗಳಿಗೆ ಜಾಯ್ನ್ ಆಗಿರಿ. ಇಲ್ಲಿ ನಿಮ್ಮದು ಮುಂದೆ ಜಾಸ್ತಿ ಪ್ರಮೋಷನು ಹಾಕವು ಮತ್ತು ನಿಮ್ಮದು ಲೋಕಲ್ ನಿಮ್ಮ ಊರಿಗೆ ಕೂಡ ನೀವು ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಇರ್ತದೆ. ಆರಾಮ ಆಗ್ತದೆ 5 ವರ್ಷ ಆದಮೇಲೆ. ಆದರೂ ಕೂಡ ಯಾರೂ ಕೂಡ ತಮ್ಮ ವಿಲೇಜ್ಗೆ ಅಂತೂ ಸತ್ರು ಹಾಕ್ಸಂಗಿಲ್ಲ. ಅದರಲ್ಲೂ ಏನಾದರೂ ಇವರು KPTCL ಹುದ್ದೆಗಳಿಗೆ ಲೈಮನ್ ಆಗೇನೆ ಇದರ ಪ್ರಮೋಷನ್ ಆಗಕತ್ತಿದ್ದು ಅಂದ್ರೆ ಯಾರು ಹಾಕ್ಸಲ್ಲ. ಅದು ಯಾಕತ್ತ ಗೊತ್ತಾಗ್ತದೆ ನಿಮಗೆ ಅಲ್ಲಿ ಜಾಯ್ನ್ ಆದಮೇಲೆ. ಆದಷ್ಟು KPTCL ಹುದ್ದೆಗಳಿಗೆ ನೀವೇನೋ 2 ಜಾಬ್ಗೆ ಆದಂದ್ರೆ ಆದಷ್ಟು KPTCL ಹುದ್ದೆಗಳಿಗೆ ನೀವು ಆಯ್ಕೆ ಮಾಡಿಕೊಂಡು ಜಾಬ್ಗೆ ಸೆಲೆಕ್ಟ್ ಆಗಿ ಹೋಗ್ರಿ. ಫಸ್ಟಿಗೆ ಯಾವ್ದು ಬತ್ತಪ್ಪ ಅಂದ್ರೆ ನೀವು ಆಲ್ರೆಡಿ ಏನಾದರೂ 2 ಕೂಡ ಲಿಸ್ಟ್ ಬಿಟ್ಟರು ನಮ್ಮ ಫಸ್ಟ್ ಇದ್ರದ್ದು ಆತಂದ್ರೆ ಇದನ್ನು ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಕೊಡ್ರಿ, ಇದನ್ನು ಕೂಡ ಫಿಸಿಕಲ್ ಆಗ್ರಿ. ಅದೇ ರೀತಿ ಏನಾದರೂ ಫಸ್ಟ್ ಇದು KPTCL ಡಿಲೇ ಆಗಿ ಲೇಟ್ ಆತಪ್ಪ ಅಂದ್ರೆ ಆಲ್ರೆಡಿ ಪೋಸ್ಟ್ ಆಫೀಸ್ದು ಏನಾದರೂ ಬಿಟ್ಟಿದ್ರೆ ಪೋಸ್ಟ್ ಆಫೀಸ್ಗೆ ಹೋಗಿ ಜಾಯ್ನ್ ಆಗಿಬಿಡ್ರಿ. ಆಮೇಲೆ ಬೇಕಾದ್ರೆ ಅದು ಲಿಸ್ಟ್ ಬಿಟ್ಟ ಮೇಲೆ ನಂತರ KPTCL ಕೂಡ ನೀವು ಹೋಗಿ ಜಾಯ್ನ್ ಆಗ್ಬೋದು. ಸ್ನೇಹಿತರೆ, ಇಲ್ಲಿ ಒಟ್ಟಾರೆಯಾಗಿ 2ರಲ್ಲಿ KPTCL ಹುದ್ದೆ ಬೆಸ್ಟ್. ಹಾಗಿದ್ರೆ ನೀವು ಅಂದ್ರೆ ಪೋಸ್ಟ್ ಆಫೀಸ್ ಏನು ಬೆಸ್ಟ್ ಅಲ್ಲರಿ ಅಂತಾರೆ, ಇದು ಕೂಡ ಬೆಸ್ಟ್. ಆದರೆ KPTCL ಹುದ್ದೆಗಳಿಗೆ ಹೋಲಿಸಿದರೆ ಸ್ವಲ್ಪ ಪ್ರಮೋಷನ್ನು ಕಡಿಮೆ, ಸ್ವಲ್ಪ ಸ್ಯಾಲ್ರಿ ಕೂಡ ಕಡಿಮೆ ಇರ್ತದೆ. ಆದರೂ ಕೂಡ ಇಲ್ಲಿ ಏನಾದರೂ ನೀವು PUC 10th ಮುಗಿಸಿದ ಮೇಲೆ ಏನಾದರೂ PUC ಮುಗಿಸಿದ್ರೆ, ಡಿಗ್ರಿ ಏನಾದರೂ ಕಲಿಯಾಕತ್ತಾರೆ, ಡಿಗ್ರಿ ಮುಗಿಸಿದ್ರೆ ಇಂಥ ಅಭ್ಯರ್ಥಿಗಳು ಏನಾದ್ರೆ ಆದಷ್ಟು ಪೋಸ್ಟ್ ಆಫೀಸ್ಗೆ ಹೋಗ್ರಿ. ಯಾಕಪ್ಪ ಅಂದ್ರೆ ಪೋಸ್ಟ್ ಆಫೀಸ್ನಲ್ಲಿ ನೀವು ಇಲ್ಲಿ ಬ್ಯಾಂಕಿಂಗ್ದಾಗ ಒಮ್ಮೆ ಏನಾದರೂ ಹೋದ್ರಪ್ಪ ಅಂದ್ರೆ ಹೈಯೆಸ್ಟ್ ಪೇ ಸ್ಕೇಲ್ ಕುಂದಿರ್ತದೆ ನಿಮ್ಗೆ. ಇದಕ್ಕಿಂತ ಪೇ ಸ್ಕೇಲ್ ಜಾಸ್ತಿನೇ ಕುಂದಿರ್ತದೆ. ಅದ್ರ ಬಟ್ ಇಲ್ಲಿ ಆದಷ್ಟು ಈಗೇನೆಲ್ಲ ಈಗ SSLC ಮೇಲೆ ಏನು ಹಾಕಿದಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೊರೋನಾ ಬ್ಯಾಚ್ ಅಭ್ಯರ್ಥಿಗಳಿದ್ರಿ. ಅದಕ್ಕಾಗಿ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಯಾವುದೇ ರೀತಿ PUC ಆಗಿರಲಿ, PUC ಬರೆದ್ರೂ ಕೂಡ ಒಂದಿಷ್ಟು ಅಭ್ಯರ್ಥಿಗಳು, ಕೆಲವು ಅಭ್ಯರ್ಥಿಗಳು PUC ಕೂಡ ಪಾಸ್ ಆಗಿರಲ್ಲ. ಅದೇ ರೀತಿ ಡಿಗ್ರಿ ದೂರದ ಮಾತು. ಅದಕ್ಕಾಗಿ ಆದಷ್ಟು ಡೈರೆಕ್ಟ್ ನೀವು ಏನಾದರೂ KPTCL ಆಯ್ಕೆ ಆದರೆ KPTCLಗೆ ಹೋಗ್ರಿ. ಇಲ್ಲಪ್ಪ ಅಂದ್ರೆ ಯಾವುದು ಸಿಗಲಿಲ್ಲಪ್ಪ ಅಂದ್ರೆ ಅಂಥ ಸಮಯದಲ್ಲಿ ನೀವು ಹೋಗಿ ಪೋಸ್ಟ್ ಆಫೀಸ್ ಕೂಡ ಜಾಯ್ನ್ ಆಗ್ಬೋದು. ಪೋಸ್ಟ್ ಆಫೀಸ್ದು ಕೂಡ ನಿಮ್ಗೆ ವೇತನ ಕಡಿಮೆ ಇಲ್ಲರಿ, 20,000ಕ್ಕಿಂತ ಹೆಚ್ಚಿನ ವೇತನ ಪಡಿತೀರಿ ತಿಂಗಳ. ಕೇವಲ 2ರಿಂದ 4 ತಾಸು ಅಷ್ಟೇ ಇರ್ತದೆ ನಿಮ್ಮ ಡ್ಯೂಟಿ ಅವರ್. ತಿಳಿತಂತ ಅನ್ಕೋತೀನಿ. ನೆಕ್ಸ್ಟ್ KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲನ್ನು ಯಾವಾಗ ಕರೀತಾರೋ? ಈಗ ಆಲ್ಮೋಸ್ಟ್ ಇವೆಲ್ಲ ಗೊತ್ತದ ಅನ್ಕೋತೀನಿ. ಹಾಗಿದ್ರೆ ಇನ್ನು ಫಿಸಿಕಲ್ ಯಾವಾಗ ಕರೀತಾರೆ ಸ್ನೇಹಿತರೆ? ನಿಮ್ಮದು ಫಿಸಿಕಲ್ ಮಾರ್ಚ್ ಎಂಡಿಗೆ ಕರೀತಾರೋ. ಆಯ್ತು, ಇನ್ನು ಭಾಳ ಆದ್ರೆ ಇನ್ನೊಂದು 5-6 ದಿವಸದಾಗ ನಿಮ್ದು ಫಿಸಿಕಲ್ ಡೇಟ್ ಕೂಡ ಬರ್ತದೆ. ಅದಕ್ಕಾಗಿ ಯಾರೆಲ್ಲ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಾಕತ್ತಿಲ್ಲ ಪ್ರತಿಯೊಬ್ಬರು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿರಿ. ಆಲ್ರೆಡಿ ಗ್ರೌಂಡ್ ರಿಪೋರ್ಟ್ ಕೂಡ ಕೇಳಾಕತ್ತಾರು. ಆಗ್ತದೆ ನಿಮ್ದು ಇನ್ನೇನು ಕಂಬ ಐತಿ ಕುಂದಿಸೋದು, ಅವರು ಗ್ರೌಂಡ್ ನೋಡಿಕೊಂಡು ಅದೇ ರೀತಿ ಒಂದೇ ದಿನದಲ್ಲಿ ನಿಮ್ದು ಒಟ್ಟು ಫಿಸಿಕಲನ್ನು ಎಲ್ಲ ಕಂಪ್ನಿ ಫಿಸಿಕಲನ್ನು ಮಾಡಲು ತಯಾರಿ ಕೂಡ ನಡೀತಾ ಇದೆ. ಅದೇನಾದರೂ ಯಶಸ್ವಿ ಆಗ್ತದೆ ಒಟ್ಟರದು ಕೂಡ ಒಂದೇ ದಿನದಲ್ಲಿ ಆಗ್ತದೆ. ಆದರೂ ಕೂಡ ಡೌಟ್ ಇಲ್ಲಿ ಆಗೋದು ಒಂದೇ ದಿನದಲ್ಲಿ 15,000 ಅಭ್ಯರ್ಥಿಗಳದ್ದು ಫಿಸಿಕಲನ್ನು ತೆಗೆದುಕೊಳ್ಳೋದು ತ್ರಾಸಾಗ್ತದೆ. ಅದೇ ರೀತಿಯಲ್ಲಿ ಪೊಲೀಸ್ ಸೆಕ್ಯೂರಿಟಿ ಬೇಕು, ಅದೇ ರೀತಿ ಸಿಬ್ಬಂದಿಗಳು ಬೇಕಾಗ್ತಾರೆ, KPTCL ಸಿಬ್ಬಂದಿಗಳು ಬೇಕು. ಅದಕ್ಕಾಗಿ ಈ ಸಾರಿ ಕೂಡ ಅದು ಡೌಟ್ ಅನಿಸುತ್ತದೆ. ಆದರೂ ಕೂಡ ಅವ್ರು ಪ್ರಯತ್ನ ಅಂತೂ ಮಾಡಾಕತ್ತಾರೆ ಒಂದೇ ದಿನದಲ್ಲಿ ಒಟ್ಟು ಕೂಡ ಎಲ್ಲ ಕಂಪ್ನಿದ ಫಿಸಿಕಲ್ ನಡೆದು. ಆದರೂ ಕೂಡ ಪ್ರಯತ್ನ ಆಗಲಿಲ್ಲಪ್ಪ ಅಂದ್ರೆ ಒಂದೊಂದು ಕಂಪ್ನಿದ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಪೋಸ್ಟ್ ಆಫೀಸ್ಗೆ ಸಂಬಂಧಿಸಿದಂತೆ ಅದೇ ರೀತಿ 1ನೇ ಲಿಸ್ಟ್ ಯಾವಾಗ ಬರ್ತದೆ ಅಂತ ಕೇಳಿದ್ರಿ ಸ್ನೇಹಿತರಿಂದ ಏಪ್ರಿಲ್ ಫಸ್ಟ್ ವೀಕ್ದಲ್ಲಿ 1ನೇ ಲಿಸ್ಟ್ ಬರ್ತದೆ. ಹಾಗಿದ್ದರೆ ನಾವು ಈ KPTCL ಮತ್ತು ಅದೇ ರೀತಿಯಲ್ಲಿ ಪೋಸ್ಟ್ ಆಫೀಸ್ಗೆ ಆಯ್ಕೆ ಆಗ್ಬೇಕಂದ್ರೆ ಫಿಕ್ಸ್ ಆಯ್ಕೆ ಹಾಕಿನ ಅನ್ನೋರ್ದು ಮಿನಿಮಮ್ ಅಂದರೂ ಕೂಡ 94 ಇದ್ದರೆ ಫಿಕ್ಸ್ ಆಯ್ಕೆ ಹಾಕಿರಿ. ಇಲ್ಲಿ KPTCLಗೆ ಸ್ವಲ್ಪ ಕಡಿಮೆ ಆಗ್ತದಲ್ಲ. ಪೋಸ್ಟ್ ಆಫೀಸ್ಗೆ ನಾ ಫಿಕ್ಸ್ ಹೇಳಾಕತ್ತಿದ್ದು ಯಾವುದೇ ಡಿಸ್ಟಿಕ್ಗೆ ಅರ್ಜಿ ಸಲ್ಲಿಸಿದ್ರು ಕೂಡ 94+ ಇರ್ತಂದ್ರೆ ಫಿಕ್ಸ್ ಆಯ್ಕೆ ಹಾಕ್ತೀರ, 100% ಗ್ಯಾರಂಟಿ ಕೊಡ್ತೀನಿ.
ಅದೇ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಏನಾಗ್ತದಪ್ಪ ಅಂದ್ರೆ ಜಿಲ್ಲೆಗೆ ಅನುಗುಣವಾಗಿ ಇಲ್ಲಿ 90ರವರೆಗೂ ಕೂಡ ನಿಲ್ತದ, ಒಂದೊಂದು ಕಡೆ 85 ಕೂಡ ಬರುವ ಸಾಧ್ಯತೆ ಅದ. ಅದ ಜಿಲ್ಲೆಗೆ ಸಂಬಂಧಿಸಿದಂತೆ ಒಂದೊಂದು ಕಟಾಪ್ ವಿಡಿಯೋ ಮಾಡಕತ್ತೀವಿ, ಅದು ಕೂಡ ನಿಮ್ಮ ಮುಂದೆ ಬರ್ತಾವೆ. ಸ್ನೇಹಿತರೆ ನೋಡಿದ್ರಲ್ಲ, ಇದಕ್ಕೆ ಸಂಬಂಧಿಸಿದಂತೆ ಇದನ್ನು ಹೊರತುಪಡಿಸಿ ಏನಾದರೂ ಡೌಟ್ ಇದ್ರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ನೀವು KPTCL ಅರ್ಜಿ ಸಲ್ಲಿಸಿರಿ, ಅದೇ ರೀತಿ ಪೋಸ್ಟ್ ಆಫೀಸ್ಗೆ ಅರ್ಜಿ ಸಲ್ಲಿಸಿರಿ. ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ಕೋರನ್ನು ಅದೇ ರೀತಿ ನಿಮಗೆ ಯಾವ ಕಂಪ್ನಿಗೆ ಹಾಕ್ಯಾರ, ಅದೇ ರೀತಿ ನೀವು ಯಾವ ಜಿಲ್ಲೆಗೆ ಹಾಕ್ಯಾರ ಅಂತ ತಪ್ಪದೇ ಕಮೆಂಟನ್ನು ಮಾಡಿ.